ಸ್ಟೇಟೆಲ್ಲ ಗ್ಯಾಸ್ ಬರ್ತಾ ಇದೆ, ನಮ್ಮ ಸ್ಟೇಟಲ್ಲೇ ಗ್ಯಾಸ್ ಕಮ್ಮಿ. ಏನು ಸರ್? ಹೌದು, ತಮಿಳ್ನಾಡಲ್ಲಿದೆ, ಆಂಧ್ರಲ್ಲಿದೆ, ಫ್ರೀ ಆಗಿದೆ. ನಮ್ಮ ಸ್ಟೇಟಲ್ಲಿ ಯಾಕೆ ಈ ಥರ? ಇವ್ರು ಕೇಳಬೇಕು ಸರ್. ಇವಾಗ ಮೊನ್ನೆ ಮುನಿಯಪ್ಪ ಹತ್ರ ನಾವೆಲ್ಲ ಹೋಗಿದ್ವಿ, 60 ಜನ ಹೋಗಿದ್ವಿ. ನಾನು ಲೆಟ್ರ್ ಬರೆದಿದ್ದೀನಿ, ತರಿಸ್ತೀನಿ ಅಂತ ಹೇಳ್ತಾವ್ರೆ. ಅದು ನಮಗೆ ಗೊತ್ತಿಲ್ಲ, ತರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಕಷ್ಟ ಇನ್ನೂ ಒಂದು ವಾರ. ಇವಾಗ ತಾನೇ ಇವತ್ತು ಬೆಳಗ್ಗೆ ನಾವು ನ್ಯೂಸ್ ನೋಡಿದ್ವಿ, ಯುದ್ಧ ನಿಂತಿದೆ, 15 ದಿವಸ ಗಡುವು ಕೊಟ್ಟಿದ್ದೀವಿ ಅಂತ ಹೇಳ್ತಾವ್ರೆ. ಇನ್ಮೇಲೆ ಬಂದ್ರೂ ಆದರೂ ನಮ್ಮ ಕಷ್ಟ ತೀರಿಸೋರು ಯಾರು ಹೇಳಿ ಸರ್? ಗ್ಯಾಸಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಸರ್? ಬೆಳಗ್ಗೆ 8:15 ನಿಂತ್ಕೊಂಡಿದ್ದೀವಿ, ಇವಾಗ ಮೂವ್ ಆಗಿದೆ. ಇವಾಗ 1 ಗಂಟೆ ಆಗ್ತಾಯಿದೆ. ದಿನನಿತ್ಯ ಇದೇ ಥರ 4-5 ಅವರ್ ಮಾಡಿದ್ರೆ ಅದು ಹಾಕೋದು ಗ್ಯಾಸ್ ಬಂದ್ಬಿಟ್ಟು 500 ರೂಪಾಯಿಗೆ. 500 ರೂಪಾಯಿ ಗ್ಯಾಸ್ ಹಾಕಿದ್ರೆ ಸಾಯಂಕಾಲ ಅವರು ಓಡಿಸ್ಬೋದು. ಮತ್ತೆ ಕ್ಯೂವಲ್ಲಿ ನಿಂತ್ಕೋಬೇಕು. ಮತ್ತು ಅದು ಏನೋ ಸ್ಟಾಕ್ ಬಂದರೆ, ಇಲ್ಲ ಅಂದರೆ ಇಲ್ಲ. ವಾರದಲ್ಲಿ 3 ದಿವಸ ಗ್ಯಾಸ್ ಸಿಕ್ಕಿದ್ರೆ ಇನ್ನು 3 ದಿವಸ ಗ್ಯಾಸ್ ಸಿಗಲ್ಲ. ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಇವಾಗ ಅಟ್ಲೀಸ್ಟ್ ಒಂದು ಖರ್ಚು ಏನೋ ಮನೆ ಮೇಂಟೈನ್ ಇರುತ್ತಲ್ಲ, ಇವಾಗ ಕಂತಿರುತ್ತೆ, ಮನೆ ಬಾಡಿಗೆ ಇರುತ್ತೆ, ನೈರಿಲ್ ಇರುತ್ತೆ, ಎಲ್ಲ ಇರುತ್ತಲ್ಲ, ಏನೋ ಮಾಡಬೇಕಲ್ಲ. ಮಕ್ಕಳು ಫೀಸು ಅದು ಇದು, ಮನೆಗೆ ಒಂದು 100 ರೂಪಾಯಿ ದಿವಸ 200 ರೂಪಾಯಿ ಖರ್ಚಿರುತ್ತಲ್ಲ, ಹಾಲು ಹಣ್ಣು ಅದು ಇದು ಎಲ್ಲ ಇರುತ್ತಲ್ಲ. ಏನಾದರೂ ಮಾಡಬೇಕು. ಅದಕ್ಕೆ ಸರ್ಕಾರದವ್ರು ಏನಾದರೂ ಮಾಡಿ ಚಾಲಕರಿಗೆ ಒಂದು ಏನಾದರೂ ನೆರವು ಕೊಡಬೇಕು ಸರ್. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆಯಾ? ಹೌದು ಸರ್. ನೋಡಿ, 59 ರೂಪಾಯಿ 50 ಪೈಸೆ ಇತ್ತು, ಇವತ್ತು 90 ರೂಪಾಯಿ ಇದೆ ಇಲ್ಲಿ. ಇದು ಗೌರ್ಮೆಂಟು ಬಂಕು ಅಂದ್ಬಿಟ್ಟು ಅತ್ರೇಜ್ಡ್. ಬೇರೆ ಕಡೆ 110, 120, 130 ರೂಪಾಯಿ ಅವ್ರಿಗೆ. ಹೆಂಗೆ ಮೇಂಟೈನು? ಯಾರಾದರೂ ಕಸ್ಟಮರ್ ನಾವು ಒಂದು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡೋಲ್ಲ ಅಂತಾರೆ. ಏನು ಸರ್? 10 ರೂಪಾಯಿ ಜಾಸ್ತಿ ಕೇಳಿ ಏನಕ್ಕೆ ಕೊಡಬೇಕು ಅಂತಾರೆ. ಮೀಟ್ರ್ ಹಾಕು ಅಂತಾರೆ. ಈ ಗ್ಯಾಸ್ ರೇಟಲ್ಲಿ ಮೀಟ್ರ್ ಹಾಕೊಂಡ್ರೆ ನಾವು ಉದ್ಧಾರ ಆಗ್ತೀವಾ? ಓಕೆ, ನೀವು ಆನ್ಲೈನ್ ಓಡಿಸ್ತೀರಾ? ಓಲಾ, ಉಬರ್ ಈ ಥರ ರ್ಯಾಪಿಡೋ? ಇಲ್ಲಿ ಓಡಿಸ್ತೀವಿ, ಬಟ್ ಅದರಲ್ಲಿ ರೇಟ್ ಜಾಸ್ತಿ ಮಾಡಿದ್ದೀರಾ? ಏನೂ ಮಾಡಿಲ್ಲ. ಏನೂ ಮಾಡಿಲ್ಲ ಅಂದರೆ ನಾವು ಹೆಂಗೆ ಗ್ಯಾಸ್ ಮೇಂಟೈನ್ ಮಾಡೋದು? ನೋಡಿ, ಇವಾಗ 500 ರೂಪಾಯಿ ಫಿಕ್ಸೆಡ್ ಮಾಡಿದ್ದೇನೆ. 500 ರೂಪಾಯಿಗೆ 4 ಲೀಟ್ರ್ 5 ಲೀಟ್ರ್ ಬರುತ್ತೆ. ಸಾಯಂಕಾಲ ನಾಳೆ ಮಧ್ಯಾಹ್ನ ಒಳಗೆ ಕ್ಲೋಸು. ನಾಳೆ ಮಧ್ಯಾಹ್ನ 12 ಗಂಟೆ ಕ್ಲೋಸು. ಮತ್ತು ಎಲ್ಲಾದರೂ ಗ್ಯಾಸ್ ಸಿಕ್ಕಿದ್ರೆ ಮಾತ್ರ ಕ್ಯೂವಲ್ಲಿ ನಿಂತ್ಕೋಬೇಕು, ಇಲ್ಲ ಅಂದರೆ ಇಲ್ಲ. ನಮ್ಮ ಹೊಟ್ಟೆ ಪಾಡೆ ಹಿಂಗೆ. ಇದಕ್ಕೇನಾದರೂ ಸರ್ಕಾರ ಏನಾದರೂ ಒಂದು ಮಾಡಬೇಕಲ್ಲ. ಬೇರೆ ಸ್ಟೇಟೆಲ್ಲ ಗ್ಯಾಸ್ ಬರ್ತಾ ಇದೆ, ನಮ್ಮ ಸ್ಟೇಟಲ್ಲೇ ಗ್ಯಾಸ್ ಕಮ್ಮಿ. ಏನು ಸರ್? ಹೌದು, ತಮಿಳ್ನಾಡಲ್ಲಿದೆ, ಆಂಧ್ರಲ್ಲಿದೆ, ಫ್ರೀ ಆಗಿದೆ. ನಮ್ಮ ಸ್ಟೇಟಲ್ಲಿ ಯಾಕೆ ಈ ಥರ? ಇವ್ರು ಕೇಳಬೇಕು ಸರ್. ಇವಾಗ ಮೊನ್ನೆ ಮುನಿಯಪ್ಪ ಹತ್ರ ನಾವೆಲ್ಲ ಹೋಗಿದ್ವಿ, 60 ಜನ ಹೋಗಿದ್ವಿ. ನಾನು ಲೆಟ್ರ್ ಬರೆದಿದ್ದೀನಿ, ತರಿಸ್ತೀನಿ ಅಂತ ಹೇಳ್ತಾವ್ರೆ. ಅದು ನಮಗೆ ಗೊತ್ತಿಲ್ಲ, ತರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಕಷ್ಟ ಇನ್ನೂ ಒಂದು ವಾರ. ಇವಾಗ ತಾನೇ ಇವತ್ತು ಬೆಳಗ್ಗೆ ನಾವು ನ್ಯೂಸ್ ನೋಡಿದ್ವಿ, ಯುದ್ಧ ನಿಂತಿದೆ, 15 ದಿವಸ ಗಡುವು ಕೊಟ್ಟಿದ್ದೀವಿ ಅಂತ ಹೇಳ್ತಾವ್ರೆ. ಇನ್ಮೇಲೆ ಬಂದ್ರೂ ಆದರೂ ನಮ್ಮ ಕಷ್ಟ ತೀರಿಸೋರು ಯಾರು? ಅವ್ರಿಗೆ ಮಾತಾಡೋಕ್ಕೆ ಟೈಮ್ ಇದೆಯಾ ಸರ್ ಸದನದಲ್ಲಿ? ಯಾರು ಸರ್? ನಮ್ಮ ಸಚಿವರಿಗೆ ಇದೆ ಸರ್, ಇದೆ. ಯಾಕೆ MP ಎಷ್ಟು ಜನ MP ಇಲ್ಲ ಕಾಂಗ್ರೆಸ್ನಲ್ಲಿ? ಹೋಗಿ ಮಾತಾಡಬೇಕು. ಹೌದು ಸರ್ ಕೊಡಿ, ನಮ್ಮ ಸ್ಟೇಟಲ್ಲಿ ಹಿಂಗೆ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು. ಇವ್ರು ಕೇಳಿದ್ರೆ ತಾನೇ ಅವರು ಕೊಡೋದು. ಬೇರೆ ಸ್ಟೇಟೆಲ್ಲ ಕರೆಕ್ಟಾಗಿದೆಯಲ್ಲ. ಮಹಾರಾಷ್ಟ್ರಲ್ಲಿ ಕರೆಕ್ಟಾಗಿದೆ, ಆಂಧ್ರಲ್ಲಿ ಕರೆಕ್ಟಾಗಿದೆ, ತಮಿಳ್ನಾಡಲ್ಲಿ ಕರೆಕ್ಟಾಗಿದೆ. ಕರ್ನಾಟಕದಲ್ಲಿ ಯಾಕಿಲ್ಲ? ಹೌದಾ ಅಲ್ವಾ? ಅದು ಇವಾಗ ನಮ್ಮದೇನು ದಿವಸನಿತ್ಯ ಕೋಟಿಗಟ್ಟಲೇನಿಲ್ಲ. ಡೈಲಿ 1000 ರೂಪಾಯಿ 1200 ರೂಪಾಯಿ ಸಂಪಾದನೆ ಮಾಡೋರು ನಾವು. ಅದು 12 ಅವರ್ 14 ಅವರ್ ಗಾಡಿ ಓಡಿಸಿ. ಈ ಥರ ಆದರೆ ಹೆಂಗೆ ಸರ್ ನಾವು ಬದುಕೋದು? ನಮಗೂ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ. ನಮ್ಮ ಜೀವನ ಹೆಂಗೆ ನಡೆಯೋದು? ನಾವು ಒಬ್ಬರೇ ಸಂಪಾದನೆ ಮಾಡಿ ಒಬ್ಬರೇ ಸಾಕಬೇಕು. ಸರ್ಕಾರ ಏನು ಮಾಡಿದೆ ಹೇಳಿ? ಏನಾದರೂ ಸ್ವಲ್ಪ ಹೌದಪ್ಪ, ಆಟೋ ಡ್ರೈವರು ಬಡವರು ಏನಾದರೂ ಒಂದು ಮಾಡಿ ವ್ಯವಸ್ಥೆ ಮಾಡೋಣ ಅಂತ. ಇಲ್ಲ ಅಂದರೆ ನೋಡಿ, ನೆನ್ನೆ ಹಾಕಿದ್ರು, ಇವತ್ತು ಹಾಕ್ತಾಯಿದ್ರೆ ಬರೀ 500 ರೂಪಾಯಿಗೆ ಹಾಕ್ತಾವ್ರೆ. 500 ರೂಪಾಯಿಗೆ 4 ಲೀಟ್ರ್ 5 ಲೀಟ್ರ್ ಬರುತ್ತೆ. ಮುಂದೆ ಏನು ಮಾಡೋದು ಹೇಳಿ? ಇಷ್ಟೆಲ್ಲ ಸಮಸ್ಯೆಗಳಾಗ್ತಾಯಿದೆ. ಯಾರು ಏನು ಯೋಚನೆ ಮಾಡಲ್ಲ. ಅಂದರೆ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ಇದೆ ಅಲ್ವಾ? ಹೌದಾ ಅಲ್ವಾ? ನಾವು ಓಟ್ ಹಾಕ್ತೀವಿ, ಎಲ್ಲ ಮಾಡ್ತೀವಲ್ವಾ? ಯಾಕೆ ಈ ಥರ ಮಾಡ್ತಾವ್ರಿ ಇವರು? ಏನಾದರೂ ಅದಕ್ಕೊಂದು ಸಮಸ್ಯೆ ಬಗೆಹರಿಸ್ಬೇಕಲ್ವಾ? ಬನ್ನಿ, ಹಂಗೆ ಬನ್ನಿ. ನಮ್ಮೊಂದು ಮೂರ್ತಿಯವ್ರಿಗೆ ವಹಿಸಿ ಏನಾದರೂ ಒಂದು ಪರಿಹಾರ ಮಾಡಿ. ಇದು ವಾರಕ್ಕೆ ಈ ಥರ 3 ದಿವಸ ಸಿಗುತ್ತೆ, 3 ದಿವಸ ಸಿಗಲ್ಲ. ಅದರಲ್ಲೂ ಈ ಥರ ಇದ್ದರೆ ಭಾಳ ಕಷ್ಟ ಆಗುತ್ತೆ ಸರ್. ನಮಗೂ ಹೆಂಡತಿ ಮಕ್ಕಳು ಫೀಸು ಅವು ಇವೆಲ್ಲ ಇದೆಯಲ್ಲ. ಹೌದಲ್ವ? ಈಗ ಸರ್ಕಾರಿ ನೌಕರರಿಗೆ ಏನೂ ಕೇಳೋದಿಲ್ಲ, ಸಂಬಳ ಬರುತ್ತೆ, ಇರಲಿ ಇಲ್ಲದೆ ಹೋಗಲಿ. ನಮ್ಗೆ ಯಾರು ಕೊಡ್ತಾರೆ ಸರ್? ನಾವು ಸೆಲ್ಫ್ ಎಂಪ್ಲಾಯ್ಗಳು. ನಾವು ದುಡಿದ್ರೆ ನಮ್ಗೆ ದುಡ್ಡು. ನಮ್ಗೆ ಯಾರು ಕೊಡ್ತಾರೆ? ಯಾರಾದರೂ ಸಹಾಯಕ್ಕೆ ಬರಬೇಕಲ್ವಾ? ದಯವಿಟ್ಟು ಇದನ್ನು ಸಮಸ್ಯೆನ ಬಗೆಹರಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್.